ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲೊಂದು ವಿವಾದದಿಂದ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗಷ್ಟೇ 40 ಮಂದಿ ವೈದ್ಯರನ್ನ ಸಂಬಳ ಕೊಡದೆ ಕೆಲಸದಿಂದ ತೆಗೆದುಹಾಕಿದ್ರು. ಈ ಸುದ್ದಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಬ್ರಿಮ್ಸ್ ಆಸ್ಪತ್ರೆ ಮತ್ತೆ ಸುದ್ದಿಯಲ್ಲಿದೆ. ಸಂಬಳವಿಲ್ಲದೆ ಆಸ್ಪತ್ರೆ ಸಿಬ್ಬಂದಿ ಪರದಾಟ, ವೇತನ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು, ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು. ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಬಟಾಬಯಲು. 4 ತಿಂಗಳ ಸಂಬಳವಿಲ್ಲದೆ ಸಿಬ್ಬಂದಿ ಪರದಾಟ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಒಂದೊಂದಾಗಿ ಬಟಾಬಯಲಾಗ್ತಿದೆ. 390ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರಿಗೆ 4 ತಿಂಗಳಿಂದ ಸಂಬಳ ನೀಡಿಲ್ವಂತೆ. ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆಂದು ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಕೇಳಿದ್ರ ಮನೆಗೆ ಹೋಗಂತಾರ್ರಿ, ಇಲ್ದ್ರ ಮೇಲ್ ಬಜೆಟ್ ಇಲ್ಲ ಅಂತಾರ, ಇಲ್ದ್ರ ನಿಮ್ದು 150 ಮಂದಿ ಲಿಸ್ಟ್ ಮಾಡಿದೇವು ತೆಗಿಲತ್ತಿದೇವಮ್ಮ. ನಾವು ಕೋವಿಡ್ ಕಿನ್ನ ಪೈಲಕ್ಕೆ ಹಿಡಿದು ಮಾಡಿದ್ದೇವೆ ಸರ್. 2018 ಹಿಡಿದು ಜಾಯ್ನ್ ಆಗಿದ್ದೇವೆ. ನಿನ್ನ ಮನ ಬಂದವ್ರಿಗೆ ಆರ್ಡರ್ ಕಾಪಿ ಅದ, ನಾವ್ ಯಾಕಡೆ ಹೋಗ್ಬೇಕು? ನಾವ್ ಏನ್ರ ಕೇಳಕ್ ಹೋದ್ವಿ ಅಂದ್ರೆ ಮನೆಗೆ ಹೋಯ್ತೇವ್, ಮನೆಗೆ ಕಳಿಸ್ತೇವೆ ನಿಮಗ್. ನಾವು ಈಗ ಯಾರಿಗೆ ಹಿಡಿಬೇಕು? ಈಗ ನಾವು ಡೈರೆಕ್ಟರ್ ಸರ್ ಒಳ್ಳೆಯವ್ರ ಇರತನ ಏನ್ರ ಆಯ್ತದೇನಂದ್ರ ಅವ್ರ ಬಿ ಕೈ ಮ್ಯಾಕ್ ಮಾಡ್ಲತ್ತಾರ ಸರ್. ನಮ್ ಕಡೆ ಎಲ್ಲರೇ ಹೋರಾಡ್ಲತ್ತಾರ, ಖರೆ ಯಾರು ಬಿ ನಮ್ಗೆ ಸಾಥ್ ಕೊಡಲ್ಲ ಹೋಗ್ಯಾರ. ಅನುದಾನದ ಕೊರತೆ ನೆಪವೊಡ್ಡಿ ಅಧಿಕಾರಿಗಳು ಸಂಬಳ ನೀಡಿಲ್ವಂತೆ. ಸಂಬಳ ಕೇಳಿದ್ರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕ್ತಾರಂತೆ. ಸರ್ಕಾರದ ಗ್ಯಾರಂಟಿ ಎಫೆಕ್ಟ್ ಬ್ರಿಮ್ಸ್ ಆಸ್ಪತ್ರೆಗೆ ತಟ್ಟಿದೆ ಅಂತ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಬಜೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ 4 ತಿಂಗಳಾಯ್ತು ಯಾವ ಸಿಬ್ಬಂದಿ ಸಂಬಳ ಆಗಿಲ್ಲ. ಇದರ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಗ್ರೂಪ್ ಡಿ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, SDA FDA ಇದ್ದಾರೆ. ಯಾರ್ದು ಕೂಡ 393 ಎಂಪ್ಲಾಯ್ ಇದೆಯೋ ಅವ್ರದ್ದು ಯಾರ್ದು ಕೂಡ 4 ತಿಂಗಳೇ ಸಂಬಳ ಆಗಿಲ್ಲ. ನಮ್ದು ಬಜೆಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ ಪಹಲೆ ಎಲ್ಲ ಕರೆಕ್ಟ್ ಐತಿದೆ, ಈಗೀಗ ಸಮಸ್ಯೆ ಬಜೆಟ್ ಅಂತ ಹೇಳ್ತಾರೆ. ಸಂಬಳಕ್ಕಾಗಿ ಪರದಾಡ್ತಿರುವ ಸಿಬ್ಬಂದಿಗೆ ಈ ಕೂಡಲೇ ಅಧಿಕಾರಿಗಳು 4 ತಿಂಗಳ ಸಂಬಳ ನೀಡಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಆ ಸಂಬಳಕ್ಕಾಗಿರೋದಂದ್ರೆ ಕೆಲಸ ಮಾಡಿ ಸಿಬ್ಬಂದಿಗಳು ಪರದಾಡಂತ ಆ ಪರಿಸ್ಥಿತಿ ಇವತ್ತು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲೊಂದು ವಿವಾದದಿಂದ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗಷ್ಟೇ 40 ಮಂದಿ ವೈದ್ಯರನ್ನ ಸಂಬಳ ಕೊಡದೆ ಕೆಲಸದಿಂದ ತೆಗೆದುಹಾಕಿದ್ರು. ಈ ಸುದ್ದಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಬ್ರಿಮ್ಸ್ ಆಸ್ಪತ್ರೆ ಮತ್ತೆ ಸುದ್ದಿಯಲ್ಲಿದೆ. ಸಂಬಳವಿಲ್ಲದೆ ಆಸ್ಪತ್ರೆ ಸಿಬ್ಬಂದಿ ಪರದಾಟ, ವೇತನ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು, ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು. ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಬಟಾಬಯಲು. 4 ತಿಂಗಳ ಸಂಬಳವಿಲ್ಲದೆ ಸಿಬ್ಬಂದಿ ಪರದಾಟ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಒಂದೊಂದಾಗಿ ಬಟಾಬಯಲಾಗ್ತಿದೆ. 390ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರಿಗೆ 4 ತಿಂಗಳಿಂದ ಸಂಬಳ ನೀಡಿಲ್ವಂತೆ. ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆಂದು ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಕೇಳಿದ್ರ ಮನೆಗೆ ಹೋಗಂತಾರ್ರಿ, ಇಲ್ದ್ರ ಮೇಲ್ ಬಜೆಟ್ ಇಲ್ಲ ಅಂತಾರ, ಇಲ್ದ್ರ ನಿಮ್ದು 150 ಮಂದಿ ಲಿಸ್ಟ್ ಮಾಡಿದೇವು ತೆಗಿಲತ್ತಿದೇವಮ್ಮ. ನಾವು ಕೋವಿಡ್ ಕಿನ್ನ ಪೈಲಕ್ಕೆ ಹಿಡಿದು ಮಾಡಿದ್ದೇವೆ ಸರ್. 2018 ಹಿಡಿದು ಜಾಯ್ನ್ ಆಗಿದ್ದೇವೆ. ನಿನ್ನ ಮನ ಬಂದವ್ರಿಗೆ ಆರ್ಡರ್ ಕಾಪಿ ಅದ, ನಾವ್ ಯಾಕಡೆ ಹೋಗ್ಬೇಕು? ನಾವ್ ಏನ್ರ ಕೇಳಕ್ ಹೋದ್ವಿ ಅಂದ್ರೆ ಮನೆಗೆ ಹೋಯ್ತೇವ್, ಮನೆಗೆ ಕಳಿಸ್ತೇವೆ ನಿಮಗ್. ನಾವು ಈಗ ಯಾರಿಗೆ ಹಿಡಿಬೇಕು? ಈಗ ನಾವು ಡೈರೆಕ್ಟರ್ ಸರ್ ಒಳ್ಳೆಯವ್ರ ಇರತನ ಏನ್ರ ಆಯ್ತದೇನಂದ್ರ ಅವ್ರ ಬಿ ಕೈ ಮ್ಯಾಕ್ ಮಾಡ್ಲತ್ತಾರ ಸರ್. ನಮ್ ಕಡೆ ಎಲ್ಲರೇ ಹೋರಾಡ್ಲತ್ತಾರ, ಖರೆ ಯಾರು ಬಿ ನಮ್ಗೆ ಸಾಥ್ ಕೊಡಲ್ಲ ಹೋಗ್ಯಾರ. ಅನುದಾನದ ಕೊರತೆ ನೆಪವೊಡ್ಡಿ ಅಧಿಕಾರಿಗಳು ಸಂಬಳ ನೀಡಿಲ್ವಂತೆ. ಸಂಬಳ ಕೇಳಿದ್ರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕ್ತಾರಂತೆ. ಸರ್ಕಾರದ ಗ್ಯಾರಂಟಿ ಎಫೆಕ್ಟ್ ಬ್ರಿಮ್ಸ್ ಆಸ್ಪತ್ರೆಗೆ ತಟ್ಟಿದೆ ಅಂತ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಬಜೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ 4 ತಿಂಗಳಾಯ್ತು ಯಾವ ಸಿಬ್ಬಂದಿ ಸಂಬಳ ಆಗಿಲ್ಲ. ಇದರ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಗ್ರೂಪ್ ಡಿ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, SDA FDA ಇದ್ದಾರೆ. ಯಾರ್ದು ಕೂಡ 393 ಎಂಪ್ಲಾಯ್ ಇದೆಯೋ ಅವ್ರದ್ದು ಯಾರ್ದು ಕೂಡ 4 ತಿಂಗಳೇ ಸಂಬಳ ಆಗಿಲ್ಲ. ನಮ್ದು ಬಜೆಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ ಪಹಲೆ ಎಲ್ಲ ಕರೆಕ್ಟ್ ಐತಿದೆ, ಈಗೀಗ ಸಮಸ್ಯೆ ಬಜೆಟ್ ಅಂತ ಹೇಳ್ತಾರೆ. ಸಂಬಳಕ್ಕಾಗಿ ಪರದಾಡ್ತಿರುವ ಸಿಬ್ಬಂದಿಗೆ ಈ ಕೂಡಲೇ ಅಧಿಕಾರಿಗಳು 4 ತಿಂಗಳ ಸಂಬಳ ನೀಡಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ.
ಆ ಸಂಬಳಕ್ಕಾಗಿರೋದಂದ್ರೆ ಕೆಲಸ ಮಾಡಿ ಸಿಬ್ಬಂದಿಗಳು ಪರದಾಡಂತ ಆ ಪರಿಸ್ಥಿತಿ ಇವತ್ತು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲೊಂದು ವಿವಾದದಿಂದ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗಷ್ಟೇ 40 ಮಂದಿ ವೈದ್ಯರನ್ನ ಸಂಬಳ ಕೊಡದೆ ಕೆಲಸದಿಂದ ತೆಗೆದುಹಾಕಿದ್ರು. ಈ ಸುದ್ದಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಬ್ರಿಮ್ಸ್ ಆಸ್ಪತ್ರೆ ಮತ್ತೆ ಸುದ್ದಿಯಲ್ಲಿದೆ. ಸಂಬಳವಿಲ್ಲದೆ ಆಸ್ಪತ್ರೆ ಸಿಬ್ಬಂದಿ ಪರದಾಟ, ವೇತನ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು, ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು. ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಬಟಾಬಯಲು. 4 ತಿಂಗಳ ಸಂಬಳವಿಲ್ಲದೆ ಸಿಬ್ಬಂದಿ ಪರದಾಟ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಒಂದೊಂದಾಗಿ ಬಟಾಬಯಲಾಗ್ತಿದೆ. 390ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರಿಗೆ 4 ತಿಂಗಳಿಂದ ಸಂಬಳ ನೀಡಿಲ್ವಂತೆ. ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆಂದು ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಕೇಳಿದ್ರು ಮನೆಗೆ ಹೋಗಂತಾರ್ರಿ, ಇಲ್ದ್ರ ಮ್ಯಾಲ್ ಬಜೆಟ್ ಇಲ್ಲ ಅಂತಾರ, ಇಲ್ದ್ರ ನಿಮ್ದು 150 ಮಂದಿ ಲಿಸ್ಟ್ ಮಾಡಿದೇವು ತೆಗಿಲತ್ತಿದೇವಮ್ಮ. ನಾವು ಕೋವಿಡ್ ಕಿನ್ನ ಪೈಲಕ್ಕೆ ಹಿಡಿದು ಮಾಡಿದ್ದೇವೆ ಸರ್. 2018 ಹಿಡಿದು ಜಾಯ್ನ್ ಆಗಿದ್ದೇವು. ನಿನ್ನ ಮನ ಬಂದವ್ರಿಗೆ ಆರ್ಡರ್ ಕಾಪಿ ಅದ, ನಾವ್ ಯಾಕಡೆ ಹೋಗ್ಬೇಕು? ನಾವ್ ಏನಾರ ಕೇಳಕ್ ಹೋದೆ ಅಂದ್ರೆ ಮನೆಗೆ ಹೋಯ್ತೇವ್, ಮನೆಗೆ ಕಳಿಸ್ತೇವೆ ನಿಮಗ್ ನಾವು. ಈಗ ಯಾರಿಗೆ ಹಿಡಬೇಕು? ಈಗ ನಾವು ಡೈರೆಕ್ಟರ್ ಸರ್ ಒಳ್ಳೆಯವ್ರ ಇರತನ ಏನ್ರ ಆಯ್ತದೇನಂದ್ರ ಅವ್ರ ಬಿ ಕೈ ಮ್ಯಾಕ್ ಮಾಡ್ಲತ್ತಾರ ಸರ್. ನಮ್ ಕಡೆಯಿಂದ ಎಲ್ಲರೇ ಹೋರಾಡ್ಲತ್ತಾರ, ಖರೆ ಯಾರು ಬಿ ನಮ್ಗೆ ಸಾಥ್ ಕೊಡಲ್ಲ ಹೋಗ್ಯಾರ. ಅನುದಾನದ ಕೊರತೆ ನೆಪವೊಡ್ಡಿ ಅಧಿಕಾರಿಗಳು ಸಂಬಳ ನೀಡಿಲ್ವಂತೆ. ಸಂಬಳ ಕೇಳಿದ್ರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕ್ತಾರಂತೆ. ಸರ್ಕಾರದ ಗ್ಯಾರಂಟಿ ಎಫೆಕ್ಟ್ ಬ್ರಿಮ್ಸ್ ಆಸ್ಪತ್ರೆಗೆ ತಟ್ಟಿದೆ ಅಂತ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಬಜೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ 4 ತಿಂಗಳಾಯ್ತು ಯಾವ ಸಿಬ್ಬಂದಿ ಸಂಬಳ ಆಗಿಲ್ಲ. ಇದರ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಗ್ರೂಪ್ ಡಿ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, SDA FDA ಇದ್ದಾರೆ. ಯಾರ್ದು ಕೂಡ 393 ಎಂಪ್ಲಾಯ್ ಇದೆಯೋ ಅವ್ರದ್ದು ಯಾರ್ದು ಕೂಡ 4 ತಿಂಗಳೇ ಸಂಬಳ ಆಗಿಲ್ಲ. ನಮ್ದು ಬಜೆಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ ಪಹಲೆ ಎಲ್ಲ ಕರೆಕ್ಟ್ ಐತಿದೆ, ಈಗೀಗ ಸಮಸ್ಯೆ ಬಜೆಟ್ ಅಂತ ಹೇಳ್ತಾರೆ. ಸಂಬಳಕ್ಕಾಗಿ ಪರದಾಡ್ತಿರುವ ಸಿಬ್ಬಂದಿಗೆ ಈ ಕೂಡಲೇ ಅಧಿಕಾರಿಗಳು 4 ತಿಂಗಳ ಸಂಬಳ ನೀಡಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಆ ಸಂಬಳಕ್ಕಾಗಿರೋದಂದ್ರೆ ಕೆಲಸ ಮಾಡಿ ಸಿಬ್ಬಂದಿಗಳು ಪರದಾಡಂತ ಆ ಪರಿಸ್ಥಿತಿ ಇವತ್ತು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲೊಂದು ವಿವಾದದಿಂದ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗಷ್ಟೇ 40 ಮಂದಿ ವೈದ್ಯರನ್ನ ಸಂಬಳ ಕೊಡದೆ ಕೆಲಸದಿಂದ ತೆಗೆದುಹಾಕಿದ್ರು. ಈ ಸುದ್ದಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಬ್ರಿಮ್ಸ್ ಆಸ್ಪತ್ರೆ ಮತ್ತೆ ಸುದ್ದಿಯಲ್ಲಿದೆ. ಸಂಬಳವಿಲ್ಲದೆ ಆಸ್ಪತ್ರೆ ಸಿಬ್ಬಂದಿ ಪರದಾಟ, ವೇತನ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು, ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು. ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಬಟಾಬಯಲು. 4 ತಿಂಗಳ ಸಂಬಳವಿಲ್ಲದೆ ಸಿಬ್ಬಂದಿ ಪರದಾಟ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಒಂದೊಂದಾಗಿ ಬಟಾಬಯಲಾಗ್ತಿದೆ. 390ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರಿಗೆ 4 ತಿಂಗಳಿಂದ ಸಂಬಳ ನೀಡಿಲ್ವಂತೆ. ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆಂದು ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಕೇಳಿದ್ರು ಮನೆಗೆ ಹೋಗಂತಾರ್ರಿ, ಇಲ್ದ್ರ ಮ್ಯಾಲ್ ಬಜೆಟ್ ಇಲ್ಲ ಅಂತಾರ, ಇಲ್ದ್ರ ನಿಮ್ದು 150 ಮಂದಿ ಲಿಸ್ಟ್ ಮಾಡಿದೇವು ತೆಗಿಲತ್ತಿದೇವಮ್ಮ. ನಾವು ಕೋವಿಡ್ ಕಿನ್ನ ಪೈಲಕ್ಕೆ ಹಿಡಿದು ಮಾಡಿದ್ದೇವೆ ಸರ್. 2018 ಹಿಡಿದು ಜಾಯ್ನ್ ಆಗಿದ್ದೇವು. ನಿನ್ನ ಮನ ಬಂದವ್ರಿಗೆ ಆರ್ಡರ್ ಕಾಪಿ ಅದ, ನಾವ್ ಯಾಕಡೆ ಹೋಗ್ಬೇಕು? ನಾವ್ ಏನಾರ ಕೇಳಕ್ ಹೋದೆ ಅಂದ್ರೆ ಮನೆಗೆ ಹೋಯ್ತೇವ್, ಮನೆಗೆ ಕಳಿಸ್ತೇವೆ ನಿಮಗ್ ನಾವು. ಈಗ ಯಾರಿಗೆ ಹಿಡಬೇಕು? ಈಗ ನಾವು ಡೈರೆಕ್ಟರ್ ಸರ್ ಒಳ್ಳೆಯವ್ರ ಇರತನ ಏನ್ರ ಆಯ್ತದೇನಂದ್ರ ಅವ್ರ ಬಿ ಕೈ ಮ್ಯಾಕ್ ಮಾಡ್ಲತ್ತಾರ ಸರ್. ನಮ್ ಕಡೆಯಿಂದ ಎಲ್ಲರೇ ಹೋರಾಡ್ಲತ್ತಾರ, ಖರೆ ಯಾರು ಬಿ ನಮ್ಗೆ ಸಾಥ್ ಕೊಡಲ್ಲ ಹೋಗ್ಯಾರ. ಅನುದಾನದ ಕೊರತೆ ನೆಪವೊಡ್ಡಿ ಅಧಿಕಾರಿಗಳು ಸಂಬಳ ನೀಡಿಲ್ವಂತೆ. ಸಂಬಳ ಕೇಳಿದ್ರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕ್ತಾರಂತೆ. ಸರ್ಕಾರದ ಗ್ಯಾರಂಟಿ ಎಫೆಕ್ಟ್ ಬ್ರಿಮ್ಸ್ ಆಸ್ಪತ್ರೆಗೆ ತಟ್ಟಿದೆ ಅಂತ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಬಜೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ 4 ತಿಂಗಳಾಯ್ತು ಯಾವ ಸಿಬ್ಬಂದಿ ಸಂಬಳ ಆಗಿಲ್ಲ. ಇದರ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಗ್ರೂಪ್ ಡಿ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, SDA FDA ಇದ್ದಾರೆ. ಯಾರ್ದು ಕೂಡ 393 ಎಂಪ್ಲಾಯ್ ಇದೆಯೋ ಅವ್ರದ್ದು ಯಾರ್ದು ಕೂಡ 4 ತಿಂಗಳೇ ಸಂಬಳ ಆಗಿಲ್ಲ.
ನಮ್ದು ಬಜೆಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಕೇಳಿದ್ರೆ ಕರೆಕ್ಟ್ ಆಯ್ತಾ? ಪಹಲೆ ಎಲ್ಲ ಕರೆಕ್ಟ್ ಐತಿದ್ದು, ಈಗೀಗ ಸಮಸ್ಯೆ ಬಜೆಟ್ ಅಂತ ಹೇಳ್ತಾರೆ. ಸಂಬಳಕ್ಕಾಗಿ ಪರದಾಡ್ತಿರುವ ಸಿಬ್ಬಂದಿಗೆ ಈ ಕೂಡಲೇ ಅಧಿಕಾರಿಗಳು 4 ತಿಂಗಳ ಸಂಬಳ ನೀಡಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಆ ಸಂಬಳಕ್ಕಾಗಿರೋದಂದ್ರೆ ಕೆಲಸ ಮಾಡಿ ಸಿಬ್ಬಂದಿಗಳು ಪರದಾಡಂತ ಆ ಪರಿಸ್ಥಿತಿ ಇವತ್ತು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್.